ಕಳವ ನನ್ನ ತಾಯಿ ಯಾಕವ್ವ ನಿನ್ ಮಗ ಏನ್ ತಿಪ್ ಮಾಡೋನೆ ಅಂತ ಹೇಳು ಬಿಡವ. ಶಿಕ್ಷೆನೂ ಕೊಟ್ಬಿಡವ. ಈಟು ವರ್ಷ ನಿನ್ನ ನಿರಾಯಿಸುವಾಗ ನಾನು ಎತ್ಕತ್ತಿದ್ದೆ, ಆದ್ರೆ ಇವತ್ತು ನಿನ್ನ ಮುಟ್ಟಕ್ಕೂ ಆಯ್ತಿಲ್ಲಲ್ವಾ? ಅವ್ವ, ಆ ಶಿಕ್ಷೆ ಏನೇ ಇದ್ರುವೆ ನಂಗೆ ಕೊಡು. ನಮ್ಮೂರಿನ ಜನರಿಗೆ ಬೇಡ. ನನಗೆ ಬುದ್ಧಿ ತಂದ್ಕೊಟ್ಟವಳು ನೀನು. ಆ ಬುದ್ಧಿ ಬಂದ್ಯಾಕೆ ನನ್ನ ಪ್ರತಿಯೊಂದು ಹೆಜ್ಜೆನಾಗೂ ನನ್ ಕೂಡೆ ನಡ್ಕೊಂಬಂದವಳು ನೀವು. ಇವತ್ತೇನಾಯ್ತವ? ನನ್ನ ನಿನ್ನ ಮಧ್ಯೆ ನಿಂತಿರೋ ಆ ಶಕ್ತಿ ಯಾವ್ದವ? ನೋಡವ, ನಮ್ಮೂರಿನ ಜನರ ಮುಖ ನೋಡವ. ನಮ್ಮೂರಿಗೆ ಯಾವ ಕೇಡ್ಗಾಲ ಬಂದೈತೋ, ಯಾವ ಕಷ್ಟಕಾಲ ಕಾದೈತೋ ಅಂತ ಗಾಬರಿ ಬಿದ್ದವ್ರೆ. ಬ್ಯಾಡ ಕಣವ, ಬ್ಯಾಡ, ಹಠ ಮಾಡ್ಬೇಡ, ಬಂದ್ಬಿಡವ. ಇವರೆಲ್ಲ ನಿನ್ ಮಕ್ಳು ತಾನೆ, ನೀನು ನಮ್ಮೆಲ್ರ ತಾಯಿ ತಾನೆ. ಬಂದ್ಬಿಡು ತಾಯಿ, ನಮ್ಮನ್ನ ಸತಾಯಿಸ್ಬೇಡ. ಬಾಸಿವು ಅಂತ ನನ್ ಕಿವಿತವ ಬಂದು ನೀನೇ ತಾನೇ ಕರೆದಿದ್ದು. ಈಗ ಯಾಕವ ಸತಾಯಿಸ್ತಿದ್ಯಾ? ನೋಡು, ದಿಟ್ಟವಾಗ್ಲು ನಾನೇ ನಿನ್ ಮಗ ಅನ್ನೋದಾದ್ರೆ, ನೀನೇ ನನ್ನ ತಾಯಿ ಅನ್ನೋದಾದ್ರೆ ಒಂದೇ ಉಸಿರಾಗೆ ನಿನ್ನ ನಾನು ಎತ್ಕೋತೀನಿ. ಹೂವ ಬಂದಂಗೆ ಬಂದ್ಬಿಡ್ಬೇಕು. ಆಟೆಯ ಹೊಡಿರ ಟಮಟೆಯ. ಊದಲ್ಲ ಕಾಳ. ಜೈ ಮಕ್ಕಳಮ್ಮ, ಜೈ ಮಕ್ಕಳಮ್ಮ, ಜೈ ಮಕ್ಕಳಮ್ಮ, ಜೈ ಮಕ್ಕಳಮ್ಮ. ಶಿವಣ್ಣ ಎತ್ತೆ ಬಿಟ್ಟಾತಿ ಅವ್ರನ್ನ, ಮುಂದೇನ್ ಕತೆ? ಬರೀ ಎತ್ತೋದು ಮುಖ್ಯ ಅಲ್ಲ ಕಣೋ ಛತ್ರಿ, ದೇವಿ ಮೈ ಮೇಲೆ ಬರಬೇಕು. ಅದು ಅಲ್ಲೈತೆ ತರ್ಲೆ ಅನ್ನಿ.
ಕಲ್ಲು. ತಾಯಿನೇ ಕಟ್ಟಾಕ್ತೀರಾ ಮಕ್ಕಳ? ತಾಯಿ ಎಲ್ಲಿದ್ರು ಮಕ್ಕಳ ಕೂಗಿಗೆ ಗಡಿಯಾರ ಎಲ್ಲ ದಾಟ್ಕೊಂಡು ಬಂದೇ ಬರ್ತಾಳೆ. ಅಮ್ಮ ಮಾಕಳವ್ವ, ಗರ್ಭಗುಡಿಲಿ ದೀಪ ಆರೋಯ್ತು, ಅಪಶಕನಗಳು ನಡೆದೋಯ್ತು. ನೀನು ಬರಬೇಕು ಅಂದ್ಕೊಂಡ್ರೆ ಸೂಚನೆ ಕೊಡ್ತಿದ್ಯಾ ಅಂತ ನಮ್ಮೆಲ್ಲರಿಗೂ ಗೊತ್ತಾಯ್ತು. ಅದೇನು ಹೇಳಬೇಕು ಅಂದ್ಕೊಂಡಿದ್ಯೋ ದಯವಿಟ್ಟು ಎಲ್ಲರಿಗೂ ಹೇಳ್ಬಿಡಮ್ಮ. ತುಂಬಿದ ಕೊಡ ತುಳುಕಿರುತ್ತೆ, ಸಂಪನ್ನವಾಗುತ್ತೆ. ತಾಯಿ ಸಲ ನಮ್ಮ ಊರಿಗೆ ಜೋರಾದ ಮಳೆ ಆಗುತ್ತೆ, ಕೆರೆ ಕಟ್ಟೆ ಎಲ್ಲ ತುಂಬುತ್ತೆ, ಹಾಗೆ ಒಳ್ಳೆ ಬೆಳೆ ಆಗುತ್ತೆ ಅಂತ ಹೇಳ್ತಿದ್ದಾಳೆ. ತಾಯಿ ಮಕ್ಕಳ ಮಧ್ಯೆ ಅದ್ಯಾವ ಶಕ್ತಿ ಬಂದ್ರು ರಕ್ತ ಚೆಲ್ಲುತ್ತೆ, ಗುಂಡ್ಗೆ ಒಡೆಯುತ್ತೆ. ತಾಯಿ ಮಕ್ಕಳ ದೇವಿ ಏನ್ ಹೇಳ್ತಿರ್ಬೋದು? ಅಮ್ಮ ಬರ್ತಾಳೆ. ಮಕ್ಕಳನ್ನ ತಬ್ಬಿಡಿತಾಳೆ, ತಬ್ಲಿ ಆಗಕ್ಕೆ ಬಿಡೋಕಿಲ್ಲ. ಕಪಟ ಕಳಿಸುತ್ತೆ, ಮುಖವಾಡ ಬೀಳುತ್ತೆ. ತುತ್ತಿಗೂ ಮುತ್ತಿಗೂ ಕನ್ನ ಹಾಕಿದ್ರೆ ಕತ್ ಹಿಸ್ಕೋಗುತ್ತೆ. ಒಂದೊತ್ತು ತಿಂದೆ ಹೋದ್ರೆ ಏನ್ ಯಾರು ಸಾಯಕ್ಕಿಲ್ಲ. ವಜ್ರ ಕೈಗೆ ಸಿಕ್ಕಾಗ ತಲೆಗಿಟ್ಟವನು ರಾಜ ಆಯ್ತಾನೆ. ಆಮ್ಯ ಹುಡುಕಿದ್ರೆ ಪ್ರಯೋಜನ ಇಲ್ಲ. ಯಾವ ಸತ್ಯಾಗ್ಲೂ ನೀನು ಬಿಟ್ಟು ಬೇರೆ ಯಾವ ಹುಡುಗಿನ ನಾನು ಇಷ್ಟಪಡ್ತಿಲ್ಲ. ಅಮ್ಮ ಇದ್ದಾಳೆ, ಯಾರು ಯೋಚನೆ ಮಾಡಬೇಕಾಗಿಲ್ಲ. ದೇವಿ ಅಮ್ಮ ಮಕ್ಕಳು ಅಂತಾನೆ ಹೇಳ್ತಿದ್ದಾಳಲ್ಲ, ಏನಿದು? ಮರದ ಹಿಂದಿರೋ ನೆರಳು ಮಾತ್ರ ಅಮ್ಮ ಅಲ್ಲ, ಮರದ ಹಿಂದೆ ಇರೋ ಕೊರಳು ಅಮ್ಮಂದೆ. ಖಂಡಿತವಾಗ್ಲೂ ಪರಿಹಾರ ಸಿಕ್ಕೇ ಸಿಗುತ್ತೆ. ಅಮ್ಮ ನಮ್ಮನ್ನೆಲ್ಲ ಕಾಯ್ತಿದ್ದೀನಿ ಅಂತ ಹೇಳ್ತಿದ್ದಾಳೆ. ಎಲ್ರೂ ನೆಮ್ಮದಿಯಾಗಿರ್ಬೋದು. ನೀವೇನಾದ್ರೂ ಕೇಳೋದಿದ್ರೆ ಅಮ್ಮನ್ನ ಕೇಳ್ಬೋದು. ದೇವಿ ಹೇಳ್ತಿರೋದೆಲ್ಲ ನಮ್ಮನೆಗೆ ಸಂಬಂಧಪಟ್ಟ ಹಾಗೆ ಇದೆ. ನಾನು ಪ್ರಶ್ನೆ ಕೇಳಲೇಬೇಕು. ಅವತ್ತು ಮಾಕಾಳವ ಗುಡಿಲಿ ನನಗೆ ಸಿಕ್ಕಿದ ಹಣ ಹೇಗೆ ಅಂತ ತಿಳ್ಕೊಳ್ಳೇಬೇಕು. ಅರ್ಚಕ್ರೆ, ನಂದೊಂದು ಪ್ರಶ್ನೆ ಇದೆ. ಇವಳು ಶಾರದನ ಬಗ್ಗೆನೇ ಕೇಳೋ ಹಾಗಿದೆಯಲ್ಲ. ಉತ್ತರ ಸಿಗದಿರಾನೆ ಇಷ್ಟೆಲ್ಲ ಆಡ್ತಿದ್ದಾಳೆ. ಉತ್ತರ ಸಿಕ್ಬಿಟ್ರೆ ನಾನು ಬದುಕಕ್ಕಾಗಲ್ಲ. ಮನ್ಸಿಗೆ ಬಂದವರೆಲ್ಲ ಮನ್ಸಿಗೆ ಬಂದ ಹಾಗೆ ತಾಯಿನ ಪ್ರಶ್ನೆ ಕೇಳ್ತೀನಿ ಅಂದರೆ ತಾಯಿಗೆ ಬೆಲೆ ಎಲ್ಲಿದೆ?
ನಾವು ಊರು ಜನ ಎಲ್ಲ ಸೇರಿ ಕೆಲವು ಕಟ್ಟುಪಾಡು ಮಾಡ್ಕೊಂಡಿದ್ದೀವಿ. ಅದನ್ನೆಲ್ಲ ಬಿಟ್ಟು ಏಕಾಏಕಿ ಪ್ರಶ್ನೆ ಕೇಳ್ತೀನಿ ಅಂದರೆ ಏನರ್ಥ? ಯಾಕೆ ನಾನು ಪ್ರಶ್ನೆ ಕೇಳಬಾರ್ದು? ಇಲ್ಲ, ಕೇಳೋ ಹಾಗಿಲ್ಲ. ಅದೇ ಯಾಕೆ ಅಂತ ಕೇಳ್ತಿದ್ದೀನಿ. ಯಾಕೆ ಅಂದರೆ ತಾಯಿನ ಯಾರು ಹೊರ್ತಾರೋ ಅವ್ರ ಮನೆಯವರು ಪ್ರಶ್ನೆ ಕೇಳೋ ಹಾಗಿಲ್ಲ. ಏನ್ರಪ್ಪ? ಹಿಂದೆ ಸರಿ. ಹೇಳಿದ ಅರ್ಥ ಆಗ್ಲಿಲ್ವಾ? ಸರಿ, ಹಿಂದಕ್ಕೆ. ಚೆನ್ನಾಗೇ ಅರ್ಥ ಆಯ್ತಪ್ಪ. ನೀವು ಮಾಡ್ಕೊಂಡಿರೋ ಕಟ್ಪಾಡನ್ನ ನಾನು ಗೌರವಿಸ್ತೀನಿ, ಆದರೆ ಪ್ರಶ್ನೆ ಕೇಳೋದು ಮಾತ್ರ ನಿಲ್ಸಲ್ಲ. ನಾನು ಪ್ರಶ್ನೆ ಕೇಳಲ್ಲ. ರಶ್ಮಿ ಪ್ರಶ್ನೆ ಕೇಳ್ತಾಳೆ. ಅದು ಹೆಂಗವ ಆಯ್ತದೆ? ರಶ್ಮಿನು ನಿಮ್ಮನೆಯವಳೆ ಅಲ್ಲವ್ರ? ಛತ್ರಿ ಅಣ್ಣ, ನಿಮಗೆಲ್ಲ ಸುಮ್ಮನೆ ವಯಸ್ಸಾಗಿದೆ ಅನ್ಸುತ್ತೆ. ವಯಸ್ಸಲ್ಲಿ ನಾನು ಚಿಕ್ಕವಳು, ನನಗೆ ಗೊತ್ತಿರೋ ವಿಷಯನೂ ನಿಮ್ಗಳಿಗೆ ಗೊತ್ತಿಲ್ವಲ್ಲ. ಕೊಟ್ಟ ಹೆಣ್ಣು ಕುಲದಿಂದ ಹೊರಗೆ. ರಶ್ಮಿಗೆ ಇವಾಗ ಮದುವೆ ಆಗಿದೆ. ಹಾಗಾದರೆ ರಶ್ಮಿ ಈಗ ಯಾರ ಮನೆಯವಳು? ನನ್ನ ಮನೆ ಲಕ್ಷ್ಮಿ ಕಣಬಾ, ನನ್ನ ಮನೆ ಹುಡುಗಿ ಅಷ್ಟೇ. ಈಗ ಶಿವು ಮನೆಯವರು ಪ್ರಶ್ನೆ ಕೇಳಲ್ಲ, ಮಾದಪ್ಪಣ್ಣನ ಮನೆ ಜನನೇ ಪ್ರಶ್ನೆ ಕೇಳ್ತಾರೆ. ಅರ್ಚಕ್ರೆ ಕೇಳ್ಬೋದಾ? ಧಾರಾಳವಾಗಿ ಕೇಳ್ಬೋದಮ್ಮ. ಊರ್ ಜನ ಎಲ್ಲ ಏನು ಹೇಳ್ತೀರಾ? ಮಾಕಾಳವ್ವ, ಚಿಕ್ಕ ವಯಸ್ಸಿಂದನೂ ನಮ್ಮ ಅಣ್ಣನೇ ನಮ್ಮನ್ನೆಲ್ಲ ನೋಡ್ಕೊಂಡಿದ್ದಾನೆ. ಆದರೆ ಹೆಣ್ಮಕ್ಳಾಗಿ ನಮ್ಮನ್ಸಲ್ಲೂ ಭಾವನೆ ಇರುತ್ತೆ. ನಮ್ಮಮ್ಮ ಜಗತ್ತಿಗೆ ಗೊತ್ತಾಯ್ತದೇನೋ ಅನ್ನಿಸ್ತಾ ಐತೆ. ಅಮ್ಮ ಇಲ್ದೇಲೆ ನಿನ್ ಮದುವೆ ನಡೀತಾ ಮಗ? ತೊಟ್ಟು ಬಳೆ, ಉಟ್ಟು ಸೀರೆ, ಹಚ್ಚಿದ ಕುಂಕುಮ, ಮೆತ್ತಿದ ಅರಿಶಿನ ಎಲ್ಲದ್ರಾಗೂ ನಿಮ್ ತಾಯಿ ಇದ್ಲು.
ಹೋಗಿದ್ ನಿನ್ ಜೀವನನ ನಿನ್ನ ಕೈ ಕೊಟ್ಟೋಗವಳೆ ನಿನ್ ತಾಯಿ. ಮದುವೆ ನಿನ್ ತಾಯಿ ಮುಂದೆನೆ ಆಯ್ತು ಮಗ, ಆಯ್ತು ಮಗ. ಅಂದ್ರೆ ನನ್ನ ಅತ್ತೆ ನಮ್ ಗುಂಡು ಮದ್ವೆಗೆ ಬಂದಿದ್ರಾ? ಹಾಗಿದ್ರೆ ಅವ್ರಿದಾರ? ಅವ್ರು ಎಲ್ಲಿರ್ಬೋದು? ಇದೊಂದು ಕೇಳಬೇಕಲ್ಲ. ಪ್ರಶ್ನೆನೇ ಜೀವನ ಅಲ್ಲ, ಉತ್ತರ ಹುಡುಕೋ. ಬೆಳಕು ಬರುತ್ತೆ, ದರ್ಶನ ಆಗುತ್ತೆ, ಅಮ್ಮ ಸಿಗ್ತಾಳೆ, ಹುಡುಕೋ. ಹೋಗ್ಬೇಡ ಕಣ, ಮುಟ್ಬೇಡ. ಶಿವಗೇನೂ ಆಗಿಲ್ಲ, ಅವ್ರನ್ನ ಒಳಗೆ ಕರ್ಕೊಂಡು ಹೋಗಿ ಬರ್ತಾರೆ. ದೇವಿ ಹೇಳ್ಬೇಕಿದ್ದನ್ನೆಲ್ಲ ಹೇಳಿದಾಳೆ. ಇನ್ಯಾರು ಯೋಚನೆ ಮಾಡಬೇಡಿ, ಎಲ್ಲರೂ ನೆಮ್ಮದಿಯಾಗಿರಿ, ಎಲ್ಲ ಒಳ್ಳೇದಾಗತ್ತೆ. ಮಗಳೇ, ಏನಿದು ವರ್ಷನೇ ಚೇಂಜು? ತಾಯಿ ನಿನ್ನ ಕಿವಿನಲ್ಲಿ ಏನು ಹೇಳಿದ್ಲಲ್ಲ, ಊರ್ ಜನ ಎಲ್ರಿಗೂ ಗೊತ್ತಾಗ್ಲಿ ಅದೇನು ಹೇಳಿದ್ಲು ಅಂತ ಹೇಳಮ್ಮ. ಹೇಳಲ್ಲ. ಏನಪ್ಪ, ಇಡೀ ಊರಿಗೆ ಒಳ್ಳೇದಾಗ್ಲಿ ಅಂತ ನಾವು ತಾಯಿನ ಕರೆಸಿದ್ದು, ಅಂಥದ್ರಲ್ಲಿ ಅಮ್ಮ ಇವಳು ಕಿವಿನಲ್ಲಿ ಏನೋ ಹೇಳಿದಾಳೆ, ಅದು ಊರ್ ಜನರಿಗೂ ಗೊತ್ತಾಗಬೇಕು ಅಲ್ವಾ? ಪಾರ್ವತಿ ಹೇಳ್ತಾಳೆ, ಕೇಳಿಸ್ಕೊಳ್ಳಿ. ಅಪ್ಪ, ನೀವು ಊರಿಗೆ ಯಜಮಾನ್ರು, ಊರ್ ಜನರಿಗೆಲ್ಲ ಏನು ಹೇಳಬೇಕೋ ಅದನ್ನು ಅಮ್ಮ ಎಲ್ಲರ ಮುಂದೆ ಹೇಳಿದಾಳೆ. ನಿಮ್ಮೆಲ್ರಿಗೂ ಗೊತ್ತೂ ಆಗಿದೆ. ನನ್ನ ಹತ್ರ ಅಮ್ಮನಿಗೆ ಏನು ಹೇಳಬೇಕು ಅಂತ ಅನ್ನಿಸ್ತು ಅದನ್ನು ಬಂದು ನನ್ನ ಕಿವಿನಲ್ಲೇ ಹೇಳಿದಾಳೆ. ಹಾಗಾಗಿ ಆ ವಿಷಯನ ನಿಮ್ಮ ಹತ್ರ ಹೇಳೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಆಯಿತು, ಅದು ಯಾವ ವಿಷಯ ಅಂತ ತಿಳ್ಕೊಬಹುದಾ? ಇದು ಊರಿನ ವಿಷಯ ಅಲ್ಲ, ಅಮ್ಮ ಹೇಳಿದ್ದು ನನ್ನ ಮನೆಯ ರಹಸ್ಯದ ವಿಷಯ. ನೀನು ತಿಪ್ಪಲಾಗ ಹಾಕಿದ್ರು ಆ ವಿಷಯ ಏನು ಅಂತ ನಾನು ಹೇಳಲ್ಲ. ನೀನು ಪ್ರೀತಿಯಿಂದ ಮಗಳೇ ಅಂತ ಕೂಗ್ತಲ್ಲ, ಆಗ ನಿನ್ನೆದೆ ನಡುಕ್ತಿತ್ತು ಅಂತ ನನಗೆ ಗೊತ್ತಾಯಿತು. ಆ ರಹಸ್ಯ ಏನು ಅಂತ ನಾನು ತಿಳ್ಕೊಂಡ್ಮೇಲೆ
ಅದಕ್ಕೂ ನಿಮಗೂ ಸಂಬಂಧ ಇದೆ ಅಂತ ನನಗೆ ಗೊತ್ತಾಯಿತು, ಆಗ ನಾನೇನು ಅಂತ ತೋರಿಸ್ತೀನಿ. ಇಲ್ಲಿವರೆಗೂ ಮಾವನ ಮೇಲೆ ದೇವರು ಬಂದರೆ ಹೇಗಿರುತ್ತೆ ಅಂತ ನೀವು ನೋಡಿದ್ದೀರ, ಆದರೆ ಮುಂದೆ ಈ ಪಾರು ಮೇಲೆ ದೇವರು ಬಂದರೆ ಹೇಗಿರುತ್ತೆ ಅನ್ನೋದನ್ನು ನೀವು ನೋಡ್ತೀರ. ಅದಕ್ಕೆ ನಾವು ಹೊರಡುಮ, ಅಣ್ಣನ ಆಮ್ಯಾಗ ಅವ್ರು ಕರ್ಕೊಂಬರ್ತಾರೆ. ಅಪ್ಪ ನನ್ನ ಹತ್ರ ಪರ್ಸ್ನಲ್ ಆಗಿ ಏನೋ ಹೇಳ್ತಿದ್ರು, ನಾನು ಮಾತಾಡ್ತಿದ್ದೆ. ಸರಿಯಪ್ಪ, ನನ್ನ ಮನೆಗೆ ನಾನು ಹೊರಡಬೇಕು, ಆಶೀರ್ವಾದ ಮಾಡಿ.